ಇಂದು ನಾನು ಹೇಳಲು ಬಂದಿರುವುದು ಒಬ್ಬ ಸಾಮಾನ್ಯನ ಕಥೆಯಲ್ಲ. ಇದು ಜೀವಂತ ದೇವರ ಮಗನಾದ ಯೇಸುಕ್ರಿಸ್ತನವರ ಸತ್ಯದ ಕಥೆಯಾಗಿದೆ. ಆತನು ರಾಜನಾಗಿ ಬರಬಹುದಾಗಿತ್ತು, ಆದರೆ ಬಡವನಾಗಿ ಜನಿಸಿದನು. ಆತನು ಸೇವೆ ಮಾಡಿಸಿಕೊಳ್ಳಬಹುದಾಗಿತ್ತು, ಆದರೆ ಆತನ ಸೇವೆ ಮಾಡಿದನು, ಅದನ್ನು ತೋರಿಸಿದನು. ಅವನು ಪ್ರೀತಿಯನ್ನು ಕೇವಲ ಕೇಳಲಿಲ್ಲ, ಅವನು ಪ್ರೀತಿಯನ್ನು ಬದುಕಿಸಿದನು, ಅಂದರೆ ಪ್ರೀತಿಯನ್ನು ತೋರಿಸಿದನು. ಯೇಸು ಮಾತನಾಡಿದರೆ ಸಾಕು, ಕುಂಟರು ನಡೆಯಲು ಶುರು ಮಾಡಿದರು, ಸತ್ತವರು ಬದುಕಿದರು, ಕುಷ್ಮ ರೋಗದಿಂದ ಬಳಲುತ್ತಿರುವ ಹೆಂಗಸು ಗುಣಪಟ್ಟಳು, ಸತ್ತು ಹೋದ ಲಾಜರನು ಎದ್ದು ಬಂದನು. ನೋಡಿರಿ, ಆತನು ಸಾಮಾನ್ಯವನಲ್ಲ, ಆತನು ದೇವರ ಶಕ್ತಿಯಾಗಿದ್ದಾನೆ. ಆದರೆ ಒಂದು ದಿನ ಯಾವ ಪಾಪವೂ ಮಾಡದೆ ಕ್ರಿಸ್ತ ಯೇಸು ಶಿಲುಬೆಗೆ ಹೊಡೆದರು. ಯಾಕೆ ಅಂದರೆ ನಮ್ಮ ಪಾಪಕ್ಕಾಗಿ, ನಮ್ಮ ಮೋಸದ ಕಾರ್ಯಗಳಿಗಾಗಿ, ದೇವರನ್ನು ದೂಷಿಸುವ ಕಾರ್ಯಗಳಲ್ಲಿ ನಮಗಾಗಿ ಆತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು. ಯೆಶಾಯ 53ರಲ್ಲಿ ಹೀಗೆ ಹೇಳುತ್ತೆ, ಆತನ ಬಾಸುಂಡೆಗಳಿಂದ, ಆತನಿಂದಲೇ ನಮಗೆ ಗುಣವು ಮುಕ್ತಿ ಎನ್ನುವ ಮಾತಿನ ಪ್ರಕಾರವಾಗಿ ಆತನು ಶಿಲುಬೆಯಲ್ಲಿ ಅವನು ನೋವಿನಲ್ಲಿದ್ದಾಗಲೂ ಹೇಳಿದನು, ತಂದೆಯೇ, ಇವರನ್ನು ಕ್ಷಮಿಸು ಎಂದನು. ಯಾಕಂದರೆ ಆತನೇ ಒಂದು ಮಾತು ಹೇಳಿದ್ದರೆ 12,000ಕ್ಕಿಂತ ಅಧಿಕ ದೇವದೂತರು ಕೆಳಗಿಳಿದು ಬರ್ತಿದ್ರಂತೆ. ಆದರೆ ಆತನು, ಇವರನ್ನು ಕ್ಷಮಿಸು ಸ್ವಾಮಿ, ಇವರು ಮಾಡುವುದೇನು ಎಂದು ಅರಿಯರು ಅಂತ ಹೇಳ್ತಾನೆ. ಆದರೆ ಇದು ಕಥೆಯಲ್ಲ, ಇಲ್ಲಿಗೆ ಮುಗಿಲೇ ಇಲ್ಲ. 3ನೇ ದಿನದಲ್ಲಿ ಸಮಾಧಿಯು ಖಾಲಿಯಾಯಿತು. ಯೇಸು ಜೀವಂತನಾಗಿ ಎದ್ದು ನಮಗೆ ಬೆಳಕು, ರಕ್ಷಣೆಯನ್ನು ಕೊಟ್ಟನು. ಮರಣವನ್ನು ಜಯಿಸಿದನು, ಪಾಪವನ್ನು ಜಯಿಸಿದನು, ಸೈತಾನನ್ನು ಸೋಲಿಸಿದನು. ಆದಿಕಾಂಡದಲ್ಲಿ ಹೇಳುವ ಪ್ರಕಾರ ಆ ಹೆಣ್ಣಿಗೂ ಈ ಕುಲಕ್ಕೂ ನಿನಗೂ ಏನಾಗುತ್ತೆ, ವಿರೋಧಿಯಾಗಿರುತ್ತೆ ಅನ್ನೋ ಪ್ರಕಾರವೇ ಆತನನ್ನು ನಾವು ಜಯಿಸಿದೆವು, ಸೈತಾನನ್ನು ಜಯಿಸಿದೆವು, ಪಾಪವನ್ನು ಜಯಿಸಿದೆವು, ಮರಣವನ್ನು ಜಯಿಸಿದೆವು. ಇಂದು ನಿಮಗೊಂದು ಪ್ರಶ್ನೆ, ನೀವು ಯೇಸುವಿನ ಈಗಲೂ ನಂಬುತ್ತಿದ್ದೀರಾ? ನಿಮ್ಮ ಜೀವನವನ್ನು ಆತನಿಗೆ ಕೊಟ್ಟಿದ್ದೀರಾ? ಯೇಸು ಸತ್ತನು, ಆದರೆ ಮತ್ತೆ ಆತ ಬದುಕಿದನು. ಆತನು ಜೀವಂತನು, ಆತನು ಇಂದಿಗೂ ನಿಮ್ಮನ್ನು ಕರೆಯುತ್ತಿದ್ದಾನೆ. ನೀವು ಆತನನ್ನು ಸ್ವೀಕರಿಸಿದರೆ ನಿಮ್ಮ ಜೀವನ ಎಂದಿಗೂ ಬದಲಾಗುವುದೇ ಇಲ್ಲ. ಆತನು ನಿಮಗಾಗಿ ಕಾದಿದ್ದಾನೆ. ಆತನು ನಿಮಗಾಗಿ ಕಾಯುತ್ತಾ ಇದ್ದಾನೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿದರೆ. ನೋಡಿರಿ, ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಿರುವ ದೇವರು ಎಷ್ಟು ಕನಿಕರವುಳ್ಳವರಾಗಿದ್ದಾರೆ, ಎಷ್ಟು ಪ್ರೀತಿ ನಮ್ಮ ಮೇಲಿಟ್ಟಿದ್ದಾರೆ. ನಾವು ಆತನಿಗೆ ವಿರೋಧಿಯಾಗದಾಗೆ, ಆತನ ಮೇಲೆ ನಾವು ಗುಣಗುಟ್ಟದೆ, ಆತನನ್ನು ನಂಬಿ, ಆತನ ರೆಕ್ಕೆ ಕೆಳಗಡೆ ಕೋಳಿ ತನ್ನ ರೆಕ್ಕೆ ಕೆಳಗಡೆ ತನ್ನ ಮರಿಯನ್ನು ಹೇಗೆ ಮುಚ್ಚಿಕೊಳ್ಳುತ್ತೋ ಹಾಗೆ ನಮ್ಮನ್ನು ಆತನು ಮುಚ್ಚಿಕೊಂಡು ಇದುವರೆಗೂ ಕಾದಿದ್ದಾನೆ. ಆತನ ಜನನ, ಆತನ ಅದ್ಭುತ ಕಾರ್ಯಗಳು,